ಹೊನ್ನಾವರ ತಾಲೂಕಿನಾದ್ಯಂತ ಮಳೆಯ ಅಬ್ಬರ ಜೋರಾಗಿದ್ದು ನೆರೆ ಹಾವಳಿಯಿಂದಾಗಿ ಅನೇಕ ಮನೆಗಳು ಜಲಾವೃತವಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಹಾಗೂ ಸಹಾಯಕ ಆಯುಕ್ತರನ್ನ ನೆರೆ ಸಂತ್ರಸ್ತರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರಕ್ಕೆ ಜನಜೀವನದ ಜೊತೆಗೆ ರಸ್ತೆ ಸಂಚಾರವು ಅಸ್ತವ್ಯಸ್ತಗೊಂಡಿದೆ. ಹೊನ್ನಾವರ ತಾಲೂಕಿನ ಗುಂಡುಬಾಳ್ ನದಿಯಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದ್ದು, ಗುರುವಾರ ಬೆಳಗ್ಗೆ ನದಿಯಲ್ಲಿ ನೀರಿನ ಹರಿವು ಏಕಾಏಕಿ ಹೆಚ್ಚಳವಾಗಿದ್ದರ ಪರಿಣಾಮ ನದಿ ಪ್ರದೇಶದ ವ್ಯಾಪ್ತಿಯಲ್ಲಿನ ತೋಟ, ಗದ್ದೆ ನೀರು ನುಗ್ಗಿ ಮನೆಗಳಿಗೂ ನೀರು ನುಗ್ಗಿದೆ. ತಾಲೂಕಿನ ಗುಂಡಿಬೈಲ್, ಕುಡ್ಲಾ, ಚಿಕ್ಕನ್ಕೋಡ್, ಮುಟ್ಟ, ಹೆಬ್ಬೈಲ್, ಕೆಂಚುಗಾರ್, ಗುಂಡುಬಾಳ ದೇವಸ್ಥಾನ, ಕೇರಿ ನದಿ ತಟದ ಎಡಬಲ ದಂಡೆಯ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಣಾಮ ಜನರು ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ತೀರಾ ತಗ್ಗು ಪ್ರದೇಶಗಳಲ್ಲಿನ ಮನೆಗೆ ನೀರು ಆವರಿಸಿದ್ದು, ಉಳಿದ ಮನೆಗಳಿಗೆ ನದಿಯ ನೀರಿನ ಹರಿವು ಹೆಚ್ಚಾದಂತೆ ಮನೆಯ ಒಳಗೆ ಹೋಗುವ ಸಾಧ್ಯತೆ ಇದೆ. ದೋಣಿಯ ಮೂಲಕ ಜಾನುವಾರುಗಳನ್ನು ಕಾಳಜಿ ಕೇಂದ್ರಕ್ಕೆ ಸುರಕ್ಷಿತವಾಗಿ ಸಾಗಿಸಲಾಗಿದೆ. ಇನ್ನು ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದ ಭಟ್ಕಳ ಉಪವಿಭಾಗಾಧಿಕಾರಿ ಡಾಕ್ಟರ್ ನಯನ, ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಳಜಿ ಕೇಂದ್ರದಲ್ಲಿ ನೆರೆ ಸಂತ್ರಸ್ತರೊಂದಿಗೆ ಎಸಿ ಅವರು ಮಾತನಾಡಿ, ಊಟೋಪಚಾರ, ಮಕ್ಕಳಿಗೆ ಅವಶ್ಯಕ ಆಹಾರ, ಬೆಡ್ಶೀಟ್ ಪೂರೈಸುತ್ತೇವೆ. ಯಾವುದೇ ಕಾರಣಕ್ಕೂ ಕಾಳಜಿ ಕೇಂದ್ರ ಬಿಟ್ಟು ತೆರಳಬೇಡಿ ಎಂದರು. ಬೇರೇನು ವ್ಯವಸ್ಥೆ ಬೇಕು ಎಂದು ಕೇಳಿದಾಗ, ಪ್ರತಿ ವರ್ಷ ಇದೇ ಸಮಸ್ಯೆ, ಶಾಶ್ವತ ಪರಿಹಾರ ಒದಗಿಸಿ ಎಂದು ವಿನಂತಿಸಿದರು. ಜಿಲ್ಲೆ ಪೂರ್ತಿ ಸಮಸ್ಯೆ, ನಿಮಗೆ ಜಾಗ ನೀಡಲು ಜಾಗದ ಕೊರತೆ ಇದೆ ಎಂದರು. ಇವಾಗ ವ್ಯವಸ್ಥೆ ಎಲ್ಲಿಂದ ವ್ಯವಸ್ಥೆ ಮಾಡ್ತಿದ್ದೀರಿ? ಅಲ್ಲ, ಈಗ ನಮ್ಗೆ ಫುಡ್ ಸಾಲಿಂದ ಇದೆ, ಅಕ್ಕಿ ಬೇಳೆ ಇದೆ, ಅಲ್ಲಿಂದ ಸಾಮಾನ್ಯ ತರ್ತೀವಿ. ನಾಳೆಯಿಂದ ಹೇಗೆ ವ್ಯವಸ್ಥೆ ಇಟ್ಕೊಂಡಿದ್ದಲ್ಲ? ಇಲ್ಲಾಂದ್ರೆ ಅಕ್ಕಿ ಬೇಳೆ ನಮ್ಮ ಶಾಲೆಯಿಂದ ತರ್ತೀವಿ, ತರಕಾರಿ ಹರಿವು ಮಾಡ್ತೀವಿ. ಅದ್ರಲ್ಲಿ ಯಾವುದು ಕನ್ಫ್ಯೂಷನ್ಸ್ ಇಲ್ಲ. ಯಾವುದು ಕೊರತೆ ಆಗ್ಬಾರ್ದು, ಜನಗಳಿಗೆ ಸಫಿಶಿಯಂಟ್ ಆಗಿ ಊಟ ಕೊಡ್ಬೇಕು. ಸಫಿಶಿಯಂಟ್ ಆಗಿ ಊಟ ಕೊಟ್ಟಿದ್ರ ಮಧ್ಯಾಹ್ನದ ಕ್ವಾಂಟಿಟಿ ಕರೆಕ್ಟ್ ಆಗಿತ್ತ? ಓಕೆ, ಸರಿ ಸರಿ. ಅಂಡ್ ಬ್ಲಾಂಕೆಟ್ ಎಲ್ಲ ಬೇಗ ವ್ಯವಸ್ಥೆ ಮಾಡಿಸಿ. ಬೇರೆ ಯಾರಿಗೂ ತೊಂದರೆ ಆಗಿಲ್ಲ? ನೀರ ಕಾದು ಬಂದು ಕಡೆ ನಮ್ಮ ಯಜಮಾನರು ಬಂದು ಕಡೆಗೆ ನನ್ನ ಅದು ಕಾಲು ತಪ್ಪು ಹೋಗ್ತು. ನಮ್ಮ ಯಜಮಾನರು ಹಾಕೊಂಡು ನಂಗೆ ಎಲ್ಲದ ನಾಲ್ಕೀರ ಹೋಗುದಾಗಿತ್ತು. ನಾವಿಲ್ಲಿ ಇಲ್ಲ, ಇಲ್ಲಿ ಕಾಲು ಓಡಿಸಿ ಮಾಡ್ಬೇಕಲ್ಲ ಹುಡುಗರಾಗಿ. ಮತ್ತೆ ಕಾಲಿ ರೀತಿ ಅಂದ್ರೆ ಬರ್ಬೇಕಾಗ್ತಂತ ಮೊದಲೇ ನಾನು ನೀರೇ ಬೇಕು ಹಾಸ್ಕೊ ಬಂದು ಮನೆ ಕಳಿಸ್ಬಿಡ್ತಿದ್ವಿ ನಾವು. ಬರೋ ಕಾಲಿಲ್ಲ, ಅಂಗಡಿಯೆಲ್ಲ ಲಿಟ್ರೇಟ್ ನೀರ ಐತಿ, ಲಿಟ್ರೇಟ್ ನೀರ ಬಂದೆ ಆದ್ರೂ ಕಾಲು ತಪ್ಪು ಹೋಗ್ಬೋದು, ಗಂಡ ಇತ್ತು. ಅದೆಲ್ಲ ರಿಸ್ಕ್ ತಗೊಂಡ್ಬಿಡಿ, ಕಾಳಜಿ ಕೇಂದ್ರದಲ್ಲ ಉಳ್ಕೊಂಡ್ಬಿಡಿ. ಅಂಡ್ ನಾಳೆ ಮಕ್ಕಳಿಗೆ ಸ್ಕೂಲ್ ರಜೆ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಹೆಸರು? ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು. ಕುತ್ತಿಗೆ ಮಟ್ಟದ ನೀರಿನಲ್ಲಿ ಹಾದು ಬಂದೆವು, ಕಾಲು ಜಾರುವ ಭಯ ಇತ್ತು. ನೆರೆ ಉದ್ಭವಿಸಿದಾಗ ಆದ ಸಮಸ್ಯೆಯ ಬಗ್ಗೆ ವಿವರಿಸಿದರು. ನೆರೆ ಸಂತ್ರಸ್ತರಾದ ಶಿವಾನಂದ ನಾಯ್ಕ್, ಪಾಂಡುರಂಗ್ ನಾಯ್ಕ್, ಪ್ರವೀಣ್ ನಾಯ್ಕ್, ಗೋಪಾಲ್ ನಾಯ್ಕ್ ಮಾತನಾಡಿ, 3-4 ದಶಕಗಳಿಂದಲೂ ಇದೇ ಸಮಸ್ಯೆ. ಪ್ರತಿ ಬಾರಿ ಸಚಿವರೇ ಭೇಟಿ ನೀಡುತ್ತಾರೆ, ಭರವಸೆ ನೀಡುತ್ತಾರೆ, ನಂತರದಲ್ಲಿ ಏನೂ ವ್ಯವಸ್ಥೆ ಮಾಡುವುದಿಲ್ಲ. ಪ್ರತಿ ಬಾರಿ ನೆರೆ ಸಂಕಷ್ಟ ಅನುಭವಿಸುವುದು ತಪ್ಪಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪರಿಹಾರ ಮಾಡಿಕೊಡ್ಲಿಕ್ಕೆ ಆಗಲ್ಲ. ವರ್ಷ ಕೇಂದ್ರ ಕೊಡ್ಲಿಕ್ಕೆ ಆಗೋದಿಲ್ವಾ? ಬಿಜೆಪಿ ಗ್ರಾಮಕ್ಕಾಗಿ ಏನಾದ್ರು ಪಂಚಾಯತ್ ಚಿಕನ್ ಕೋಡ್ದು ಇತ್ಯರ್ಥ ಆಗಿದೆ. ಗ್ರಾಮ ಪಂಚಾಯತಿಯಿಂದ ನಿಮಗೆ ಫೈನಲೈಸ್ ಮಾಡಿ ನಿಮ್ಮಗಳಿಗೆ ಯಾರು ಆಕ್ಚುಲಿ
ಅಲ್ಲ ಹೋದ ವರ್ಷ ಈಗ ಹೇಳೋಗಿತ್ತು. ಆಗಲ್ಲ ನಾನು ಹೇಳಿದೆ ಬೆಳಗ್ಗೆ ಬಂದು ಹೇಳಿದೆ ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಎಲ್ಲ ಪ್ರಾಬ್ಲಮ್ ಆಗಿತ್ತು, ಸಾಲ್ವ್ ಮಾಡಿದ್ವಿ ಅಂತ ಹೇಳಿದೆ. ಸರ್ ಅದು ಸಮಸ್ಯೆ ಗಂಜಿ ಕೇಂದ್ರ ಬಂದಾಗ ಪಂಚಾಯತ್ ಹೇಳ್ತೀನಿ ಅಂತಾರಲ್ಲ. ಈ ಸರಿ ಡೆಫಿನೆಟ್ ಆಗುತ್ತೆ. ಇಲ್ಲ ಸರ್ ಹೇಳೋದಿಲ್ಲ, ನಾವು ಊರಲ್ಲಿ ಸಮಾಧಾನ ಇದೀವಿ. ಇಲ್ಲ ಯಾಕಂದ್ರೆ ನಾವು ಜಗಳ ಮಾಡ್ತಾ ಇಷ್ಟು ವರ್ಷ ನೋಡ್ತಾ ಇದ್ದೀವಿ. ವಿತ್ ಪ್ರೂಫ್ ನಾಳೆ ಬರ್ತೀವಿ. ಸರಿ ಮೇಡಮ್. ಇದ್ರ ಮೇಲೂ ನಾನು ಇನ್ನೇನು ಹೇಳಕ್ಕಾಗಲ್ಲ. ಸರಿ ಓಕೆ, ನಾಳೆ ನೋಡ್ರಿ. 19 ವರ್ಷ ನಿಮ್ಮ ಗ್ರಾಮ ಪಂಚಾಯತ್ ಈಗ ಡೈರೆಕ್ಟ್ ಆಗಿ ಒಂದ್ ನಿಮಿಷ ಮಿನಿಸ್ಟರ್ಸ್ ಡೈರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಲಾಸ್ಟ್ ಟೈಮು ಇಲ್ಲಿಗೆ ಬಂದಿದ್ರು, ಡೈರೆಕ್ಷನ್ಸ್ ಕೊಟ್ಟಿದ್ರು. ಮಧ್ಯದಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಅದರಿಂದ ಡಿಲೇ ಆಯ್ತು ಹೊರತು ನಾವು ಯಾರೂ ಮರ್ತಿ ಕೂತಿರ್ಲಿಲ್ಲ. ಮುಗಿಸಿದೀವಿ ಕೆಲಸ. ನೆಕ್ಸ್ಟ್ ನಿಮ್ಮ ಗ್ರಾಮ ಪಂಚಾಯತ್ ಇಂದ ನಿಮ್ಮಗಳಿಗೆ ಮನೆಗಳನ್ನ ಐಡೆಂಟಿಫೈ ಮಾಡಿ ಕೊಡೋ ಕೆಲಸ ಆಗ್ಬೇಕು ಅಷ್ಟೇ. ಅದು ನಾವೆಲ್ಲ ಆಗುತ್ತೆ. ಒಂದ್ಸಲ ನೋಡು AC ಸಾಹೇಬರಿಗೆ, DC ಸಾಹೇಬರಿಗೆ, MLA ಗೆ ಎಲ್ಲರಿಗೂ ಒಂದೊಂದು ಲೆಟರ್ ಕೊಟ್ಟಿದ್ದೇವೆ ನಾವು ಭರವಸೆ. 19 ಇಶ್ಯೂ ಇದೆ, ಕಂಟಿನ್ಯೂ ಗಂಜಿ ಕೇಂದ್ರ ಆಗ್ತಾ ಉಂಟು ಪ್ರತಿ ವರ್ಷ. ಅವಶ್ಯಕತೆ ಇಲ್ಲ, ಕೆಲಸ ಮುಗಿದಿದೆ. ನೆಕ್ಸ್ಟ್ ಏನಾಗಿದೆ ಅಂದ್ರೆ ನೀರು ಇಳಿದ್ಮೇಲೆ ನಾವು ಹೋಗೋದು ಊಟ ಮಾಡಕ್ಕೆ ಬರೋದು. ಸರಿ ಆಯ್ತು ಮೇಡಮ್, ಸರಿ ಮಾಡಿ. ಇಲ್ಲಿ ಏನು ತೊಂದರೆ ಆಗ್ತಿರೋ ತರ ನಾವು ನೋಡ್ಕೊಳ್ತೀವಿ. ಎಲ್ಲಿಂದ ತೊಂದರೆ ಆಗಲ್ಲ ಗಂಜಿ ಕೇಂದ್ರದಲ್ಲಿ. ಇದ್ದಲ್ಲೆಲ್ಲ ಲೋಕಲ್ ನೀರು ತೆರಳಿ ನೀರು ಆ ನೀರು ಬಂದು ಇನ್ನು ಗುಂಡಿಬೈಲ್ ನಂಬರ್ 2 ಶಾಲೆಗೆ ಎಸಿ ಅವರು ಭೇಟಿ ನೀಡಿದಾಗ ನೆರೆ ಸಂತ್ರಸ್ತರ ಪರವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ಯಾಮಲಾ ನಾಯ್ಕ್ ಎಸಿ ಅವರೊಂದಿಗೆ ಮಾತನಾಡಿ, ಗುಂಡಿಬೈಲ್ನಲ್ಲಿ ನೆರೆ ಸಂತ್ರಸ್ತರು ಬರುವ ಫುಟ್ಪಾತ್ ಹಾಳಾಗಿದ್ದು ರೇಲಿಂಗ್ ಸಂಪೂರ್ಣ ಹಾಳಾಗಿದೆ. ಇದರಿಂದ ನೀರು ಬಂದಾಗ ಭಯದಲ್ಲೇ ದಾಟಬೇಕಾದ ಸ್ಥಿತಿ ಇದೆ. ವಯೋವೃದ್ಧರಿಗಂತೂ ತೀರಾ ಕಷ್ಟವಾಗುತ್ತದೆ. ಕಾಳಜಿ ಕೇಂದ್ರದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ಕೊರತೆ ಇದೆ ಎಂದರು. ಜನರೇಟರ್ ಅವಶ್ಯಕತೆ ಇದೆ ಎಂದಾಗ ಎಸಿಯವರು 140 ಕಾಳಜಿ ಕೇಂದ್ರ ಇರುವುದರಿಂದ ಪ್ರತಿ ಕಾಳಜಿ ಕೇಂದ್ರಕ್ಕೂ ಜನರೇಟರ್ ವ್ಯವಸ್ಥೆ ಮಾಡಲಾಗುವುದಿಲ್ಲ. ಕ್ಯಾಂಡಲ್ ವ್ಯವಸ್ಥೆ ಅಥವಾ ಬೇರೆ ವ್ಯವಸ್ಥೆ ಮಾಡಿಕೊಡುತ್ತೇವೆ ಎಂದು ಬೇಡಿಕೆ ನಿರಾಕರಿಸಿದರು. ಇದರಿಂದ ನೆರೆ ಸಂತ್ರಸ್ತರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧಿಕಾರಿಗಳ ನಡೆ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ಇದು ಗುಂಡುಗಡೆ ಒಂದು ಬೇಕಿದ್ರೆ ತಗೊಂಡು ಹೋಗ್ತೇವೆ. ಅಷ್ಟು ಕಡೆನೂ ಭೇಟಿ ಕೊಟ್ಟು ಬಂದು ಮತ್ತೆ ನಮಗೆ ಈ ಕೆಳಗೆ ಸ್ವಲ್ಪ ಕೆರೆ ಇದೆ ಸರ್. ಮೇಡಮಲ್ಲಿ ಫುಟ್ ಬ್ರಿಡ್ಜ್ ಇದೆ, ಅದ್ರ ಸೈಡಿಗೆ ಏನಿಲ್ಲ, ಒಂದು ಸ್ವಲ್ಪ ರೋಪ್ ಕೇಳಿದ್ವಿ ನಾವು ಸೈಡ್ ಕಟ್ಟಲಿಕ್ಕೆ. ಮತ್ತು ಕಾಳಜಿ ಕೇಂದ್ರಕ್ಕೂ ಜನರೇಟರ್ ಅವಶ್ಯಕತೆ ಇತ್ತು ನಮಗೆ. ನೀರಿನ ವ್ಯವಸ್ಥೆ ಹೆಂಗೆ ಮಾಡೋಣ ಸರ್ ಮೇಡಮ್? ಕರೆಂಟ್ ಇರಲ್ಲ ನಮಗೆ. ವ್ಯವಸ್ಥೆ ಟ್ಯಾಂಕ್ಗಳಲ್ಲಿ ತರಿಸೋಣ. ಜನರೇಟರ್ಸ್ ನಮ್ಮ ಹೊನ್ನಾವರದಲ್ಲಿ 144 ಕಾಳಜಿ ಕೇಂದ್ರಗಳು ತೆಗಿಬೇಕು ಅಂತ ಅನ್ಕೊಂಡಿದ್ವಿ. ಜಸ್ಟ್ ಇನ್ ಕೇಸ್ ಎಲ್ಲಾನು ಆಪರೇಟ್ ಆದ್ರೆ ಎಲ್ಲದನ್ನು ಜನರೇಟರ್ ಒದಗಿಸ್ಬೇಕು ಅಂದ್ರೆ ಒಂದು ದೊಡ್ಡ ಸಮಸ್ಯೆ. ಹೊನ್ನಾವರ ಎಲ್ಲ ಕಡೆ ಅಂದ್ರೆ ನಮ್ದು ಇಲ್ಲಿ ಕರೆಂಟ್ ಇರಲ್ಲ. ಇಲ್ಲಿ ಕೊಟ್ರೆ ಎಲ್ಲಾ ಕಡೆನೂ ಕೊಡ್ಬೇಕಮ್ಮ. ನಾವು ಇಲ್ಲಿ ನೀವು ಕೇಳಿದ್ರಿ ಅಂತ ನಿಮ್ಮನೆ ಮಾತ್ರ ಜನರೇಟರ್ ಕೊಟ್ಟರು ಪ್ರತಿ ನಮ್ಗೆ ಟಾರ್ಚ್ ಅಥವಾ ಕ್ಯಾಂಡಲ್ ವ್ಯವಸ್ಥೆ ಅಥವಾ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ತೀವಿ. ನೀರಿಂದು ವ್ಯವಸ್ಥೆ ಟ್ಯಾಂಕ್ ಇದು ಕ್ಯಾನ್ಗಳು ಕೊಡ್ಸಿ. ನೀವು RO ಪ್ಲಾಂಟ್ ವರ್ಕ್ ಆಗಲ್ಲ ಅಂತನಾ ನೀವು ಕೇಳ್ತಾ ಇರೋದು? ಕಷ್ಟ ಆಗ್ತದೆ. ಫುಲ್ ಟೈಮ್ 24 hours ಕರೆಂಟ್ ಇರಲ್ವಾ? ಕರೆಂಟ್ ಅಂದ್ರೆ ಈಗ ಹೋಗಿದ್ರೆ ಮಳೆ ಜಾಸ್ತಿ ಆಯ್ತು ಅಂದ್ರೆ ಕರೆಂಟ್ ಹೋಯ್ತು ಅಂದ್ರೆ ನಾಳೆ ಬರುತ್ತೆ. ಇವತ್ತು 24 ಗಂಟೆನೂ ಇಲ್ದೇನೂ ಇರಬಹುದು. ಮರಗಳು ಬೀಳುತ್ತೆ. ನಮ್ದು ಶೌಚಾಲಯಕ್ಕೆ ದೊಡ್ಡ ಟ್ಯಾಂಕ್ ಇದು ಡ್ರಮ್ ಬರುತ್ತಲ್ಲ, ಅದನ್ನ ನೀರಿಟ್ಟು ಫಿಲ್ ಮಾಡಿ ವ್ಯವಸ್ಥೆ ಮಾಡ್ಕೊಡ್ಬೇಕು. ಜನರೇಟರ್ ವ್ಯವಸ್ಥೆ ಅಂತೂ ಸಾಧ್ಯ ಇಲ್ಲ. ಟ್ಯಾಂಕ್ ಇದೆ ಮೇಡಮ್. ಈಗ ತುಂಬಿಸಿದ್ದೇವೆ. ಇವ್ರೇನು ಹೇಳೋದು, ನೀರು ಮೇಡಮ್ ನಮಗೆ ನೀರು ಕೊಡಿ. ನಾವು ಎಲ್ಲಿ ತುಂಬಿಸಿ ಮೇಡಮ್ ನೀರು ತುಂಬಿಸಿದ್ದೇವೆ. ಈಗ ತುಂಬಿಸಿದ್ದೇವೆ. ಈಗ ನಾವು ಜನರೇಟರ್ ಮಾಡುವಂತ ವ್ಯವಸ್ಥೆ ಮಾಡಿಸೋದು
ಒಟ್ಟಿನಲ್ಲಿ ಗುಂಡ್ಬಾಳ್ ನದಿ ತಟದ ಎಡಬಲ ದಂಡೆಯ ನೆರೆಪೀಡಿತ ಪ್ರದೇಶದ ನಿವಾಸಿಗಳ ಕೂಗು ಇಂದು ನಿನ್ನೆಯದಲ್ಲ. ಸಮಸ್ಯೆಗೆ ಪರಿಹಾರ ಎನ್ನುವುದು ಗಗನಕುಸುಮವಾಗಿದ್ದು ಜೀವ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.